ಕನ್ನಡ ಕೈ ಬಿಟ್ಟಿದೆ. KL ರಾಹುಲ್ ತಗೊಳ್ಳೇಬೇಕಾಯ್ತು, ತಗೊಂಡಿಲ್ಲ. ತುಂಬಾ ಬೇಜಾರಾಗಿದೆ. ಸೀಸನ್ಗೆ RCB ಮೇಲೆ ಇರೋ ಅಭಿಮಾನ ಇನ್ನೂ ಜಾಸ್ತಿ ಆಗುತ್ತೆ. ಅದಂತೂ ಕಡಿಮೆ ಆಗಲ್ಲ. ಆದ್ರೆ ಮ್ಯಾನೇಜ್ಮೆಂಟ್ ಒಂದು ಚೇಂಜ್ ಆಗೋ ಗಂಟ ನಮ್ಮ RCB ಉದ್ಧಾರ ಆಗಲ್ಲ ಅಷ್ಟೇ. ನನಗೆ RCB ಇವಾಗ ಇಷ್ಟ ಇಲ್ಲ. ಬೇಕಂದ್ರೆ ಸಿರಾಜ್ ಇಲ್ಲ, KL ರಾಹುಲ್, ಟೀಮ್ ಎಲ್ಲ ಸರಿಯಾಗಿದೆ. ಫಸ್ಟ್ ಟೀಮ್ ಇದ್ರೆ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ಟೀಮ್ ಇಲ್ಲ, ನಮ್ಗೆ RCBನೇ ತುಂಬಾ ಇಷ್ಟ. ಟೀಮ್ ತಗೊಂಡಿಲ್ಲ ಅಂದ್ರೆ ಇಷ್ಟನೇ ಇಲ್ಲ ಅದು. ಮೇನ್ ಒಳ್ಳೆ ಪ್ಲೇಯರ್ಗಳು ಕಮ್ಮಿಗೆ ಹೋಗ್ತಾರೆ, ಅವ್ರನ್ನ ಬೈ ಮಾಡಲ್ಲ. ಏನಕ್ಕೆ ಬೈ ಮಾಡಲ್ಲ ಅಂದ್ರೆ ಇವ್ರು ಚಾನ್ಸ್ ಕೊಡ್ಬೇಕು ಅವ್ರಿಗೆಲ್ಲ. ಇವಾಗ ಬೇರೆ ಟೀಮ್ ಅವ್ರು ಬೇಡ ಅಂತ ತಳ್ತಾರೆ ಗೊತ್ತಾ, ನೀನ್ ಬಾ ಅಂತ ಹಾಕು ಅಂತಾರೆ, ಅವ್ರು ನೀಟಾಗಿ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ ಇವ್ರನ್ನ ಅಷ್ಟೇ. ರಾಹುಲ್ನ ಬಿಟ್ಟಿರ್ಬಾರ್ದು. ನಮ್ಗೆ ಆ ತರ ಒಂದು ಸಿಚುವೇಶನ್ ಅಲ್ಲಿ ಬಂದಿದ ತಕ್ಷಣ ಏನ್ ಅನಿಸ್ತಾ ಇದೆ ಗೊತ್ತಾ, ಇಲ್ಲೇ ನಾವು ಸೋತೋಗ್ಬಿಟ್ವು, ಆಕ್ಷನ್ ಅಲ್ಲೇ ಸೋತೋಗ್ಬಿಟ್ವು. ನನ್ನ ಆಸೆ ಇಲ್ಲ, ಇಲ್ಲಿ ಕನ್ನಡದವ್ರ ಆಸೆ ಅದೇ, KL ರಾಹುಲ್ನ ಬಿಟ್ಬಿಟ್ರಂತ. ತುಂಬಾ ಡಿಸಪಾಯಿಂಟಿಂಗ್ ಆಗಿದೆ. ನಾವಿವತ್ತು ಮಲ್ಲೇಶ್ವರಂನ ಗ್ರೌಂಡ್ಸ್ನಲ್ಲಿದ್ದೀವಿ. ಈಗ RCB ಬಿಡ್ಡಿಂಗ್ ಕೂಡ ನಡೀತಾ ಇದೆ. ಬಿಡ್ಡಿಂಗ್ ನಡೀತಾ ಇರೋದ್ರಿಂದ ಒಂದಷ್ಟು ಪ್ಲೇಯರ್ಸ್ನ ನಮ್ಮ RCB ತಂಡ ಈಗಾಗಲೇ ಸೇರಿಸ್ಕೊಂಡಿದೆ. ಈ ತಂಡದಿಂದ ಜನಕ್ಕೆ RCB ಅಭಿಮಾನಿಗಳಿಗೆ ಎಷ್ಟು ಅಸಮಾಧಾನ ಇದೆ, ಸಮಾಧಾನ ಇದೆ. ನಿಜಕ್ಕೂ ನಮ್ಮ RCB ಅವರು ಈ ಸರಿ ಕಟ್ಟಿರುವಂತಹ ಟೀಮ್ ಸ್ಟ್ರಾಂಗ್ ಆಗಿದೆಯಾ? ಪ್ರತಿ ಬಾರಿನೂ ನಮ್ಮ RCB ಅಭಿಮಾನಿಗಳು RCB ತಂಡದ ಮೇಲೆ ಅಷ್ಟೇ ನಿರೀಕ್ಷೆಗಳನ್ನು ಇಟ್ಕೊತಾ ಹೋಗ್ತಾರೆ, ಆದರೆ ನಿರಾಸೆ ಆಗ್ತಾನೇ ಇದೆ. ಇದು 18ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ RCB ತಂಡ. ಇನ್ನೂ ಕಪ್ ಗೆಲ್ಲುವಂತಹ ಆಸೆ RCB ಅಭಿಮಾನಿಗಳಿಗೂ ಹಾಗೇ ಉಳ್ಕೊಂಡಿದೆ. ಈ ಸಲ ನಮ್ಮ RCB ಆಕ್ಷನ್ನಲ್ಲಿ ತೊಗೊಂಡಿರುವಂತಹ ಪ್ಲೇಯರ್ಸ್ ಎಲ್ಲ ಕರೆಕ್ಟಾಗಿ ಪರ್ಫಾರ್ಮೆನ್ಸ್ನ ಮಾಡ್ತಾರಾ? ಎಷ್ಟು ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಇಲ್ಲ, ಸಮಾಧಾನ ಇದೆ ಅಥವಾ ಅಸಮಾಧಾನ ಇದೆ? ಹಾಗೆ ಕನ್ನಡಿಗರನ್ನ ಕೂಡ ಈ ಸಲ ಪರಿಗಣಿಸಿಲ್ಲ ಅನ್ನೋದು ಕೂಡ ಸಾಕಷ್ಟು RCB ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ಬೇಸರ ತಂದಿದೆ. ಬನ್ನಿ ಇದ್ರ ಬಗ್ಗೆ ನಾವು ಮಾತನಾಡಿಸ್ತಾ ಹೋಗೋಣ. ನಾನು ಇವತ್ತು ಗ್ರೌಂಡ್ಸ್ನಲ್ಲಿದ್ದೀನಿ. ಇಲ್ಲಿ ಒಂದಷ್ಟು ಕ್ರಿಕೆಟ್ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರ ಹತ್ರನೇ ಮಾತನಾಡ್ತಾ ಹೋಗೋಣ. ಸರ್ ಹಲೋ, ನಿಮ್ಮ ಹೆಸರು? ಸರ್, ಈಗ ಆಕ್ಷನ್ ನಡೀತಾ ಇದೆ, RCB ಬಿಡ್ಡಿಂಗ್ ಮಾಡ್ತಾ ಇದ್ದಾರೆ, ಒಂದಷ್ಟು ಪ್ಲೇಯರ್ಸ್ನ ತೊಗೊಂಡಿದ್ದಾರೆ ಈಗಾಗಲೇ. ನಮ್ಮ ಕನ್ನಡಿಗರನ್ನ ಎಲ್ಲೋ ಒಂದು ಕಡೆ ಕೈ ಬಿಟ್ಬಿಟ್ಟಿದ್ದಾರೆ RCB ಅವರು ಅಂತ. ಹೌದು ಮೇಡಮ್, ಕನ್ನಡ ಕೈ ಬಿಟ್ಟಿದೆ. KL ರಾಹುಲ್ ತಗೊಳ್ಳೇಬೇಕಾಯ್ತು, ತಗೊಂಡಿಲ್ಲ. ತುಂಬ ಬೇಜಾರಾಗಿದೆ. ಆ್ಯಕ್ಚುಲಿ ಮಯಾಂಕ್ನ ತೊಗೊಂಡಿಲ್ಲ, ಅವನು ಅನ್ಶೋರ್ಡ್ ಆಗಿದ್ದಾರೆ, ಅವರು ತೊಗೊಂಡಿಲ್ಲ. ತುಂಬ ಬೇಜಾರಾಗ್ತಾಯಿದೆ. ಕನ್ನಡಿಗರು ಯಾವತ್ತೂ ಇವರು RCB ಅಂತ ಇಟ್ಟಿದ್ದಾರೆ ಅಷ್ಟೇ, ಕನ್ನಡಿಗರನ್ನ ಯಾರೂ ತೊಗೊಂಡಿಲ್ಲ ಮೇಡಮ್. ಇವರು ತುಂಬ ಬೇಜಾರಾಗ್ತಾಯಿದೆ. ಅಂದರೆ ಕನ್ನಡಿಗರನ್ನ ತಗೊಂಡಿಲ್ಲ ಅನ್ನೋದು ಒಂದು ಪಕ್ಕಕ್ಕಿಟ್ರೆ ಎಷ್ಟು ಸಮಾಧಾನ ಇದೆ ಇವಾಗ ಇವ್ರು ಕಟ್ತಾ ಇರೋಂತಹ ಟೀಮು. ಎಷ್ಟು ಖುಷಿ ಇದೆ ನಿಮಗೆ ಅಂತ? ನನಗೆ ಅಷ್ಟೊಂದು ಖುಷಿ ಏನಿಲ್ಲ ಮೇಡಮ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೊಹ್ಲಿ ಒಬ್ಬನು ಬಿಟ್ಟರೆ ಬೇರೆ ಇನ್ಯಾರು ಆಡೋಕ್ಕೆ ಚಾನ್ಸೇ, ಅಂದರೆ ಆ ಥರ ಆಡೋದು ಯಾರೂ ಇಲ್ಲ ಮೇಡಮ್. ಅದಕ್ಕೋಸ್ಕರ ತುಂಬ ಅಂದರೆ ಆಲ್ಮೋಸ್ಟ್ ಒಂದು ಸಲ ಡೌಟೇ ಮೇಡಮ್ ಈ ಸತಿ. ಕಪ್ ಗೆಲ್ಲೋದಂತೂ ಡೌಟೇ ಮೇಡಮ್ ಈ ಸತಿ. ಅಲ್ಲ, ಹೇಸಲ್ವುಡ್ ಅವ್ರನ್ನ ತಗೊಂಡಿದ್ದಾರೆ, ಆಮೇಲೆ ಆಲ್ಮೋಸ್ಟ್ ಲಾಸ್ಟ್ ಟೈಮು ಇದ್ರು ಅವರು 2 ಟೀಮ್ ಮಾಡ್ತಾರೆ, 3 ಟೈಮು ಗಾಯ ಹೇಳುವಂಥ ಆಚೆ ಹೋಗ್ತಾರೆ. ಅದಕ್ಕೆ ತುಂಬ ಇದಾಗುತ್ತೆ. ಹೇಸಲ್ವುಡ್ ಅಷ್ಟೊಂದು ಇಷ್ಟ ಮೇಡಮ್. ಅದ್ರ ಬದಲು ರಾಹುಲ್ನ ತೊಗೊಬೋದು, ಇಲ್ಲ ಚಹಲ್ನ ತೊಗೊಬೋದಾಗಿತ್ತು, ಇಲ್ಲ ಸಿರಾಜ್ನ ತೊಗೊಬೋದಾಗಿತ್ತು. 12 ಕೋಟಿ ಕೊಟ್ಟಿದ್ರೆ ಸಿರಾಜೇ ಬಂದಿರೋರು. 12 ಕೋಟಿ ಕೊಟ್ಟು ಸಿರಾಜ್ನ ತೊಗೊಂಡಿಲ್ಲ ಇವರು. ATM ಕಾರ್ಡ್ ಇತ್ತು, ಅದನ್ನು ಯೂಸ್ ಮಾಡಿಲ್ಲ. ತುಂಬ ಇದಾಗ್ತಾಯಿದೆ ಸರ್. ಈ ಸಲ ಹಾಗಾದರೆ RCB ಕಪ್ ಗೆಲ್ಲಲ್ವಾ ಮೇಡಮ್? ಡೌಟೇ ಮೇಡಮ್. ಇನ್ನು ಅದು ಡಿಸೈಡ್ ಮಾಡೋದು, ಕೊಹ್ಲಿ ಆಡಿದ್ರೆ ಒಂದು ಪರವಾಗಿಲ್ಲ, ಅವರೇ ಆಡಲಿಲ್ಲ ಅಂದರೆ ಇನ್ನು ಗೆಲ್ಲೋದು ಡೌಟೇ ಮೇಡಮ್. ಕಪ್ ಗೆಲ್ಲ ಡೌಟು. ಫೈನಲ್ಗೆ ಹೋಗ್ಬೋದೇನೋ, ಕಪ್ ಅಂತ ಗೆಲ್ಲ ಡೌಟು. ಅದರಲ್ಲಿ ಫೈನಲ್ ಹೋದರೆ ಕೊಹ್ಲಿ ಒಬ್ರು ಆಡಿದ್ರೆ ಆಲ್ಮೋಸ್ಟ್ ಗೆಲ್ಬೋದು, ಇಲ್ಲ ಅವರು ಆಡಲಿಲ್ಲ ಅಂದರೆ ಅಷ್ಟೇ ಮೇಡಮ್. ಅಂದರೆ RCB ಈ ಸಲ ಆಕ್ಷನಲ್ಲಿ ಏನು ತೊಗೊಂಡಿದ್ದಾರೆ ಒಂದಷ್ಟು ಪ್ಲೇಯರ್ಸ್ನ, ನಮ್ಮ ಕನ್ನಡಿಗ KL ರಾಹುಲ್ ನಮ್ಮ RCB ತಂಡಕ್ಕೆ ಬರ್ತಾರೆ ಅನ್ನೋದು ಸಾಕಷ್ಟು ನಿರೀಕ್ಷೆ ಇತ್ತು ಕನ್ನಡಿಗರಿಗೆ. ಎಲ್ಲೋ ಒಂದು ಕಡೆ RCB ಆಕ್ಷನ್ನಲ್ಲಿ ಒಂದು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ರ ನಮ್ಮ ತಂಡ ಅನ್ನೋದು. ಅಂದರೆ ಮ್ಯಾನೇಜ್ಮೆಂಟ್ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಫಸ್ಟಿಂದನೂ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಅವ್ರಿಗೆ ಯಾರನ್ನ ತೊಗೊಬೇಕು, ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಎಸ್ಪೆಷಲಿ ತೊಗೊಂಡ್ರೆ 14 ಕೋಟಿಗೆ KL ರಾಹುಲ್ ಹೋಗಿರೋದು. ಎಷ್ಟೊಂದು ಜನದ ಮೇಲೆ ಅಷ್ಟೆಲ್ಲ ಬಿಡ್ ಮಾಡೋದ್ರು. ರಿಷಬ್ ಪಂತ್ ಹೈಯೆಸ್ಟ್ ಬಿಡ್ಡಿಂಗ್ ಹೋಗಿದ್ದು 27 ಕೋಟಿಗೆ. ಇವಾಗಲೂ ಅದನ್ನೇ ನೋಡ್ಕೊಂಡು ಬಂದಿರೋದ್ರಿಂದ ತುಂಬ ಬೇಜಾರಾಗುತ್ತೆ ಅದು. ಯಾಕಂದರೆ KL ರಾಹುಲ್ ಎಂಥ ಆಟಗಾರ, ನಮ್ಮ ಟೀಮ್ ಕ್ಯಾಪ್ಟನ್ ಆಯ್ತು. ಇವಾಗ ರೀಸೆಂಟಾಗಿ ಆಕ್ಷನ್ ನಡೆದಿದೆ, ಡು ಪ್ಲೇಸಸ್ 2 ಕೋಟಿ ರಿಟೇನೂ ಮಾಡ್ಕೊಳ್ಳಿಲ್ಲ. ಅವ್ರನ್ನಾದರೂ ತೊಗೊಬೋದಾಗಿತ್ತು.
ಇವರು ಇಷ್ಟ ಬಂದಂಗೆ ಇವ್ರ ಪಾಡ್ಗೆ ಇವ್ರು ಮಾಡ್ತಾರೆ. ಇವ್ರಿಗೆ 12th ಮ್ಯಾನ್ ಆರ್ಮಿ ಅಂತ ಇಟ್ಟಿದ್ದಾರೆ ಅಷ್ಟೇ. ಅದು ಜಸ್ಟ್ ಹೆಸ್ರಿಗೆ ಅಷ್ಟೇ. ಇವರೇನು ಆಡಬೇಕು ಮಾಡಿಸ್ಬೇಕು ಅಂತ ಇಲ್ಲ, ಜಸ್ಟ್ ಕ್ಯಾಶ್ ಔಟ್ ಮಾಡ್ಕೊಬೇಕು ಅಂತಲೇ ಇರೋದು ಮ್ಯಾನೇಜ್ಮೆಂಟ್ ಅಂತೂ. ದುಡ್ಡುರ ಸಾಕು ಅವ್ರಿಗೆ. ಅವರು ಗೆದ್ದರೆ ಏನು, ಗೆದ್ದಿಲ್ಲ ಅಂದರೆ ಏನು. ಫ್ಯಾನ್ಸು ಪ್ರತಿ ವರ್ಷ ಹೇಳೋದೊಂದೇ, ಈ ಸಲ ಕಪ್ ನಮ್ಮದೇ. RCB ಅಂತ ಏನಂದರೆ ಹೆಮ್ಮೆಯಿಂದ ಹೇಳ್ಕೊತೀವಿ, ಆದರೆ ಮ್ಯಾನೇಜ್ಮೆಂಟ್ ಅದ್ರ ತಕ್ಕನಂಗೆ ನಡ್ಕೊಳ್ಳಲ್ಲ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಅದನ್ನು ತೊಗೊಂತಾ ಇದ್ದಾರೆ ಪ್ರತಿ ಸಲ ಅಂದಂಗೆ. ಈ ಸಲನೂ ಅಷ್ಟೇ, ಈ ಸಲ ಕಪ್ ನಮ್ಮದೇ, ಗೆಲ್ತೀವಿ ಅನ್ನೋದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡೇ ಮಾಡೋದು. ಆದರೆ ಮ್ಯಾನೇಜ್ಮೆಂಟ್ ಗೆಲ್ಸ್ಬಾರ್ದು ಅಂತ ನಡೆಸ್ತಾ ಇದ್ದಾರೆ, ನೋಡೋಣ ಅಷ್ಟೇ. ಸತತ ಇದು 18ನೇ ವರ್ಷ ಸರ್, ಅಂದರೆ ಒಂದಲ್ಲ ಎರಡಲ್ಲ 18ನೇ ಸೀಸನ್. ಅಂದರೆ IPL ಇದರಲ್ಲಿ ನಮ್ಮ RCB ತಂಡ ಇನ್ನೂ ನಿರೀಕ್ಷೆಗಳನ್ನೇ ಇಟ್ಕೊಂಡಿದೆ, ಯಾವಾಗ ಕಪ್ ಗೆಲ್ಲುತ್ತೆ ಅನ್ನೋದು ಒಂದು ಕಡೆ. ಆದರೆ ಈ ಸಲ ಆಗಿರುವಂತಹ ತಂಡ ಏನಿದೆ, ಇವಾಗ ಏನು ಇವರು ಟೀಮ್ ಬಿಲ್ಡ್ ಮಾಡ್ತಾ ಇದ್ದಾರೆ, ಈಗ ತೊಗೊಂಡಿರೋ ಪ್ಲೇಯರ್ಸ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ದಾರೆ RCB ಅಭಿಮಾನಿಗಳಿಗೆ ಅನ್ನೋದು. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಹೇಳ್ದಂಗೆಲ್ಲ ಅವ್ರು ತೊಗೊಳಂಗಿದ್ರೆ ಎಲ್ಲೋ ಹೋಗ್ಬೇಕಿದ್ದು ಇಷ್ಟೊತ್ತಿಗೆ. RCB ಎಷ್ಟೊಂದು ಸಲ ಕಪ್ ಗೆದ್ದುಬಿಡಿರೋದು. ಆದರೆ ಇರಲಿ, ಅದರ ಅಭಿಮಾನ ಅಂತೂ ಕಡಿಮೆ ಅಂತೂ ಆಗಲ್ಲ. ದಿವಸದಿಂದ ದಿವಸಕ್ಕೆ ಜಾಸ್ತಿನೇ ಆಗೋದು. ಸೀಸನಿಂದ ಸೀಸನ್ಗೆ RCB ಮೇಲಿರೋ ಅಭಿಮಾನ ಇನ್ನೂ ಜಾಸ್ತಿ ಆಗುತ್ತೆ, ಅದಂತೂ ಕಡಿಮೆ ಆಗಲ್ಲ. ಆದರೆ ಮ್ಯಾನೇಜ್ಮೆಂಟ್ ಒಂದು ಚೇಂಜ್ ಆಗೋ ಗಂಟ ನಮ್ಮ RCB ಉದ್ಧಾರ ಆಗಲ್ಲ ಅಷ್ಟೇ. ಅದೊಂದು ಹೇಳ್ಬೋದು. ನಿಮ್ಮ ಹೆಸರು? ತೋಷಿತ್ ಗೌಡ. ಇವಾಗ ನಮ್ಮ RCB ಒಂದಷ್ಟು ಪ್ಲೇಯರ್ಸ್ನ ರಿಟೈನ್ ಮಾಡಿದೆ, ಹಾಗೆ ಒಂದಷ್ಟು ಪ್ಲೇಯರ್ಸ್ನ ಈಗ ಆಕ್ಷನಲ್ಲಿ ಪರ್ಚೇಸ್ ಮಾಡಿದೆ. KL ರಾಹುಲ್ ಅವ್ರನ್ನಂತೂ ನಮ್ಮ RCB ಬೇಡ ಅಂತ ಹೇಳಿ ಮನೆಗೆ ಕಳಿಸ್ಬಿಟ್ಟಿದ್ದಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಪಾಲಾಗಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಫಾರಿನ್ ಪ್ಲೇಯರ್ಸಿಗೆ 11 ಕೋಟಿ 8 ಕೋಟಿ ಕೊಟ್ಟು ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ರಾಹುಲ್ ಅವ್ರನ್ನೂ ಕೂಡ ಪರ್ಚೇಸ್ ಮಾಡ್ಬೋದಿತ್ತೇನೋ ಅನ್ನೋದೊಂದು ಪ್ರಶ್ನೆ. ಖಂಡಿತವಾಗ್ಲೂ ನಮ್ಮ ಕರ್ನಾಟಕದ ಆಟಗಾರನ ಬಿಟ್ಟಿರೋದು ನಮ್ಮೆಲ್ರಿಗೂ ತುಂಬ ಬೇಜಾರಾಗಿದೆ. ಅವ್ರನ್ನ KL ರಾಹುಲನ್ನು ತಗೋಬೇಕಿತ್ತು. ನೋಡೋಣ ಈ ಸಲನಾದರೂ ಏನು ಮಾಡ್ತಾರೆ, ಗೆಲ್ತಾರೋ ಏನಾಗ್ತಾರೋ ನೋಡೋಣ. ಅವ್ರಿಗೋಸ್ಕರ ವೇಟಿಂಗಲ್ಲಿ ಇದ್ದೀವಿ ನಾವು. ಫಸ್ಟು ವೇಕೆನ್ಸಿ ಬಂದ್ಬಿಟ್ಟು ಕರ್ನಾಟಕದವ್ರಿಗೆ ಕೊಡಬೇಕು, ಬಟ್ ಅವ್ರು ಕೊಟ್ಟೇ ಇಲ್ಲ. ಏನು ಕೊಡ್ತಾ ಇಲ್ಲ, ಕೊಡಲೇಬೇಕು ತಾನೆ. ಅದಕ್ಕೋಸ್ಕರ ನೋಡೋಣ ಈ ಸರಿ ಏನಾಗುತ್ತೋ RCB. ಅಲ್ಲ, ಸಾಕಷ್ಟು RCB ಅಭಿಮಾನಿಗಳಿಗೆ ಹೋಗ್ಲಿ KL ರಾಹುಲ್ ಇಲ್ಲ ಮೊಹಮ್ಮದ್ ಸಿರಾಜ್ನ ತಗೋತಾರೆ, ಅಥವಾ ಈ ಸಲ ಆದರೂ ಚಹಲ್ನ ತಗೋತಾರೆ, ಈ ಥರ ಒಂದಷ್ಟು ಪ್ಲೇಯರ್ಸ್ನ ತಗೋತಾರೆ ಅನ್ನೋ ಐಡಿಯಾ ಇತ್ತು. ಆದರೆ ಈ ಸಲ ಕೂಡ RCB ಅವರು ಆಕ್ಷನ್ನಲ್ಲಿ ತಗೊಂಡಿರುವಂತಹ ಪ್ಲೇಯರ್ಸು ಸಮಾಧಾನ ಇಲ್ಲ ಅನ್ನೋದು ಅನ್ನಿಸ್ತಿರೋದು ಒಂದಷ್ಟು RCB ಅಭಿಮಾನಿಗಳಿಗೆ. ಹೌದು, ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂತ? ಇಲ್ಲ, ನಮಗೆ ಮೊಹಮ್ಮದ್ ಸಿರಾಜ್ ಅವ್ರನ್ನ ತಗೋಬೇಕಿತ್ತು. ಯಾಕಂದರೆ ಲಾಸ್ಟ್ ಟೈಮಲ್ಲಿ ಅವರು ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ತಗೋಬೇಕಿತ್ತು. ಅವ್ರನ್ನ ತಗೊಂಡಿರೋದು ತುಂಬ ಬೇಜಾರಿದೆ ನಮಗೂ. ಲಾಸ್ಟ್ ಟೈಮ್ ಅವ್ರು ಫುಲ್ ಎಫರ್ಟ್ ಹಾಕಿದ್ದಾರೆ, ಬಟ್ ಅವ್ರನ್ನ ಬಿಡಬಾರ್ದಾಗಿತ್ತು. ಅವ್ರನ್ನೂ ಬಿಟ್ಟಿದ್ದಾರೆ, KL ರಾಹುಲ್ ಬಿಟ್ಟಿದ್ದಾರೆ. ಅದು ತುಂಬ ತಪ್ಪದು, ಸರಿನಾ? ಸರ್, ಈಗ ಒಂದಷ್ಟು ಜನ ಫಾರಿನ್ ಪ್ಲೇಯರ್ಸ್ನ ತೊಗೊಂಡಿದ್ದಾರೆ, ಫಿಲಿಪ್ ಆಗಿರ್ಬೋದು, ಹ್ಯಾಸಲ್ವುಡ್ ಆಗಿರ್ಬೋದು. ಇವರೆಲ್ಲ ಫಾರಿನ್ ಪ್ಲೇಯರ್ಸ್ನ ತೊಗೊಳ್ಳೋದ್ರ ಬದಲು ಇವಾಗ ಇನ್ನೊಂದು ಖುಷಿ ಅಂದರೆ ನಮಗೆ ಭುವನೇಶ್ವರ್ ಕುಮಾರ್ ಅವರು ಕೂಡ ನಮ್ಮ ಟೀಮ್ನ ಜಾಯಿನ್ ಆಗಿದ್ದಾರೆ. ಸೊ ಈ ಪ್ಲೇಯರ್ಸ್ ಬಗ್ಗೆ ಏನು ಹೇಳ್ತೀರಾ? ಎಕ್ಸ್ಪೆಕ್ಟೇಷನ್ಸ್ ಏನೆಲ್ಲ ಇಟ್ಕೊಂಡಿದ್ದೀರಾ? ಎಕ್ಸ್ಪೆಕ್ಟೇಷನ್ ಅಂದರೆ ಬಟ್ ಈಗ ಇಲ್ಲ, ಯಾವಾಗ್ಲೂ RCB ಅಂತಲೇ ನಾವಿರೋದು. ಇವತ್ತಲ್ಲ ನೆಕ್ಸ್ಟ್ ನಾಳೆ ಗೆಲ್ತಾರೆ, ನೆಕ್ಸ್ಟ್ ಅಂತ. ಆದರೆ ನಮ್ಮ ಕರ್ನಾಟಕದವ್ರನ್ನ ಯಾವಾಗ ಫುಲ್ ತೊಗೊಂಡು ಪ್ಲೇಯರ್ಸ್ ಆಡ್ತಾರೋ ಅವಾಗ RCB ಗ್ಯಾರಂಟಿ ಗೆಲ್ಲುತ್ತೆ. ಅಲ್ಲ, ಎಕ್ಸ್ಪೆಕ್ಟೇಷನ್ ತುಂಬ ಇದೆ RCB ಬಗ್ಗೆ. ಈ ಸಲ ಅಂತೂ 100% ಕಪ್ ನಮ್ಮದೇ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಕಾಯ್ದು ನೋಡೋಣ. ಡುಪ್ಲೆಸಿಸ್ ಅವ್ರನ್ನ ಕೂಡ ಬಿಟ್ಕೊಟ್ಬಿಟ್ರು ನಮ್ಮವರು. ಹೌದು. ಅಟ್ಲೀಸ್ಟ್ ರಿಟೈನ್ ಮಾಡ್ಬೋದಿತ್ತು. ಕ್ಯಾಪ್ಟನ್ ಅವರೇ ಇದ್ದಿದ್ದು, Maxwell ಅವ್ರನ್ನೂ ನ ಬಿಟ್ಟಿದ್ದಾರೆ, ಬಿಟ್ಟಿದ್ದಾರೆ. ಮ್ಯಾಕ್ಸ್ವೆಲ್ ಬಿಟ್ಟಿದ್ದಾರೆ. ಬಟ್ ಆದ್ರೂ KL ರಾಹುಲ್ಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದೇ ನಮಗೊಂದು ಬೇಜಾರಾಗಿರೋದು, ಇನ್ನೇನಿಲ್ಲ. ಅವ್ರನ್ನೂ ಬಿಟ್ಟಿದ್ದಾರೆ, ಸಿರಾಜ್ಗೂ ಬಿಟ್ಟಿದ್ದಾರೆ. ಬಟ್ ಅವರು ಲಾಸ್ಟ್ ಟೈಮ್ ಸಿರಾಜ್ ಅವರು ಒಳ್ಳೆ ಎಫರ್ಟ್ ಹಾಕಿದ್ದಾರೆ, ಬಟ್ ಅವ್ರನ್ನೂ ಬಿಡಬಾರ್ದಾಗಿತ್ತು. RCB ಆಕ್ಷನ್ ಬಿಡ್ಡಿಂಗ್ ನಡೀತಾ ಇದೆ. ಇನ್ನು 2025ರಲ್ಲಿ ನಮ್ಮ RCB ಅವರು ಅಧಿಕೃತವಾಗಿ ಆಟ ಆಡೋದನ್ನು ನಾವು ನೋಡ್ಬೋದು. ಈಗ ತಂಡ ರಚನೆ ಆಗ್ತಾ ಇದೆ. ಎಷ್ಟು ಸಮಾಧಾನ ಇದೆ, ಎಷ್ಟು ಅಸಮಾಧಾನ ಇದೆ ಅಂತ? ಮೇಡಮ್, ಅಸಮಾಧಾನ ಇದೆ ಖಂಡಿತ. ಯಾಕೆಂದರೆ KL ರಾಹುಲ್ ಬರಲೇಬೇಕಾಯ್ತು. ಬಟ್ ನಾವು ಬೆಂಗಳೂರು ಟೀಮಲ್ಲಿ ವಿರಾಟ್ ಕೊಹ್ಲಿ ಒಬ್ಬರು ಹೊತ್ತು, ನಮಗೆ RCB ಟೀಮು ವೇಸ್ಟು. ಎಲ್ಲ ಬಂದು ಚೆನ್ನೈಯರೇ ಇರೋದು ಮೇಂಟೆನೆನ್ಸು. ದಿನೇಶ್ ನಡ್ದಿರಲ್ಲಿ ಯಾರೇ ಅಲ್ಲಿ ಅವರೇ ಇರೋದು. ಬಟ್ ನಮಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಏನು ಗೊಪ್ಪ, ಬಾರಲ್ಲಿ ಯಾವ ಬಾರಲ್ಲಿ ಎಣ್ಣೆ ಇಲ್ಸಿರ್ತದೆ, ಏನು ಚೆನ್ನಾಗಿರ್ತದೆ, ಯಾವ ಸೈಡ್ಸ್ ಏನು ಚೆನ್ನಾಗಿರ್ತದೆ, ಅದು ನಾವು IPL ನೋಡೋದೇ ಇಲ್ಲ ಇದಪ್ಪ. ಈ ಸಲ RCB ಅವರು ಸಿರಾಜ್ನ ತಗೊಂಡಿಲ್ಲ,
ಹಾಗೆ ಕೆ ಎಲ್ ರಾಹುಲ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೇರ್ಕೊತಾರೆ ಅಂತ ತುಂಬಾ ಹೋಪ್ಸ್ ಇತ್ತು. ಎಲ್ಲ ಕನ್ನಡಿಗರ ಹೋಪ್ಸ್ಗೂ ಕೂಡ ಇವಾಗ ನೀರು ಪಾಲಾಗೋಗ್ಬಿಟ್ಟಿದೆ. ಕೆ ಎಲ್ ರಾಹುಲ್ ಕೂಡ ಇಲ್ಲ, ಮೊಹಮ್ಮದ್ ಸಿರಾಜ್ ಇಲ್ಲ, ಚಹಲ್ನ ತಗೋತಾರೆ ಅಂದ್ಕೊಂಡ್ವಿ, ಚಹಲ್ ಕೂಡ ಇಲ್ಲ. ಹೀಗೆ ಒಂದಷ್ಟು ಪ್ಲೇಯರ್ಸ್ನ ಬಿಟ್ಬಿಟ್ಟು ಈಗ ಒಂದು ಟೀಮ್ ಅನ್ನೋದನ್ನ ಫಾರ್ಮ್ ಮಾಡ್ತಾ ಇದ್ದಾರೆ. ಏನು ಅನಿಸ್ತಾ ಇದೆ? ನಮಗೆ ಆರ್ ಸಿ ಬಿ ಇವಾಗ ಇಷ್ಟ ಇಲ್ಲ. ಬೇಕಂದರೆ ಸಿರಾಜ್ ಇಲ್ಲ, ಕೆ ಎಲ್ ರಾಹುಲ್, ಟೀಮ್ ಎಲ್ಲ ಸರಿಯಾಗಿದೆ. ಫಸ್ಟ್ ಟೀಮ್ ಇದ್ದರೆ ಸಪೋರ್ಟ್ ಮಾಡ್ತೀನಿ, ಇಲ್ಲಿ ಟೀಮ್ ಇಲ್ಲ. ನಮಗೆ ಆರ್ ಸಿ ಪಿನೇ ತುಂಬ ಇಷ್ಟ. ಟೀಮ್ ತಗೊಂಡಿಲ್ಲ ಅಂದರೆ ಇಷ್ಟನೇ ಇಲ್ಲ ಅದು. ಅಂದರೆ ಆರ್ ಸಿ ಬಿ ಏನು ಆಕ್ಷನಲ್ಲಿ ತಗೊಂಡಿದ್ದಾರಲ್ಲ ಪ್ಲೇಯರ್ಸು, ಅವ್ರ ಫಾರ್ಮೆಟ್ ಚೆನ್ನಾಗಿಲ್ಲ ಅಂತನಾ? ಎಲ್ಲರಿಗೆ ರಿಲೀಸ್ ಮಾಡಿದೆ ಅಲ್ವಾ ಅವರು. ಯಾರ್ಯಾರಿದಾರಪ್ಪ ಅಲ್ಲಿ? ಬನ್ನಿ. ನಾನು ಏನು ಹೇಳಿದೆ? ಆರ್ ಸಿ ಬಿ ಇವಾಗ ರಿಟೈನ್ ಮಾಡಿರೋದು ವಿರಾಟ್ ಕೊಹ್ಲಿ, ರಜತ್ ಪತಿದಾರು, ಆಮೇಲೆ ಯಶ್ ದಯಾಳು ಇವ್ರನ್ನ. ಇವಾಗ ನಿನ್ನೆ ಒಂದು ಆಕ್ಷನ್ ನಡೀತು, ಇವಾಗೂ ನಡೀತು. ಭುವನೇಶ್ವರ್ ಕುಮಾರ್ ಅವ್ರನ್ನ ತೊಗೊಂಡಿದ್ದಾರೆ, ಹ್ಯಾಸಲ್ವುಡ್ನ ತೊಗೊಂಡಿದ್ದಾರೆ. ಹೇಗೆ ಅನಿಸುತ್ತೆ ಟೀಮ್ ಫಾರ್ಮೇಷನ್ ನೋಡಿದ್ರೆ? ಅದು IPL ಬಂದರೆ ನೋಡಿದಾಗ ಗೊತ್ತಾಗುತ್ತೆ. ಇದು ಆದರೆ ಸಿರಾಜ್ ಇರಬೇಕಿತ್ತು. ಕೊಹ್ಲಿಗೆ ಅವರಿಬ್ಬರು ಒಂದು ಫ್ರೆಂಡ್ಶಿಪ್ಪು ಒಂದೇ, ಅವ್ರು ಸಪೋರ್ಟ್ ಮಾಡಿ ಎಲ್ಲ ಆಡ್ತಾರೆ. ಸಿರಾಜು ಮತ್ತು ಕೊಹ್ಲಿ ಇದ್ದರೆ ಆರ್ ಸಿ ಬಿಗೆ ನೋಡೋಕೆ ಒಳ್ಳೆಯದು. ಇವಾಗ ಸರಿ ಇಲ್ಲ, ಅಷ್ಟು ಟೀಮು ಇಂಟ್ರೆಸ್ಟ್ ಇಲ್ಲ ನೋಡೋಕ್ಕೆ. ನಿಮ್ಮ ಹೆಸರು? ತಾಹಿರ್. ಮೊಹಮ್ಮದ್ ಫರಾನ್. ಈಗ 18 ವರ್ಷದಿಂದ ನಮ್ಮ ಆರ್ ಸಿ ಬಿ ಅಭಿಮಾನ, ಅಂದರೆ 17, ಈಗ 18ಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟು ವರ್ಷಗಳಿಂದ ನಾವು ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತಲೇ, ಅಂದರೆ ಅದನ್ನು ಒಂದು ತಪಸ್ಸು ಥರನೇ ಮಾಡ್ಕೊಂಬಂದಿದ್ದಾರೆ ಆರ್ ಸಿ ಬಿ ಫ್ಯಾನ್ಸು. ಈಗ ಮತ್ತೆ ಆರ್ ಸಿ ಬಿ ಫ್ಯಾನ್ಸ್ಗೆ ಡಿಸಪಾಯಿಂಟ್ ಆಗಿದೆ. ಕೆ ಎಲ್ ರಾಹುಲ್ ಇಲ್ಲ, ನಮ್ಮ ಕನ್ನಡಿಗರು ಮೇಯ್ನಾಗಿ ಆರ್ ಸಿ ಬಿ ಟೀಮಲ್ಲಿ ಇಲ್ಲ. ಸೊ ಏನು ಹೇಳ್ತೀರಾ ಈ ಟೀಮ್ ಫಾರ್ಮೇಷನ್ ಬಗ್ಗೆ? ಮೇಡಮ್, ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಒಂದೇ ವಿಷಯ, ಆಟ ಇದ್ದರೆ ಮಾತ್ರ ಆಗಲ್ಲ, ಲಕ್ಕು ಇರಬೇಕು ಅಲ್ವಾ. ಲಕ್ಕಿದ್ರೇ ಗೆಲ್ಲಕ. ಕ್ರಿಕೆಟ್ ಬಂದು ಅಷ್ಟು ಈಸಿಯಾಗಿ ಯಾರಿಗೂ ಒಲಿಯಲ್ಲ. ನಾವು ಕ್ರಿಕೆಟ್ ಆಡ್ತೀವಿ, ನಾವು ಟೂರ್ನಮೆಂಟ್ ಅದು ಇದೆಲ್ಲ. ಅವ್ರು ಇಷ್ಟು ವರ್ಷದಿಂದ ಎಫೆಕ್ಟ್ ಆಗ್ತವ್ರೆ, ಎಲ್ಲ ಥರ ಟ್ರೈ ಮಾಡ್ತವ್ರೆ. ಗೆಲ್ತಾ ಇಲ್ಲ ಅಂದ್ರೆ ಏನು ಗೊತ್ತಾ, ಪ್ರಾಪರ್ ತೊಗೊಂಡು ಬೈ ಮಾಡ್ತಾರೆ ಗೊತ್ತಾ. ಒಳ್ಳೆ ಸ್ಟ್ಯಾಂಡರ್ಡ್ ಬೌಲರ್ಸ್ಗಳನ್ನ ತೊಗೊಬೇಕು. ಈ ಡಮ್ಮಿ ಬೌಲರ್ಗಳನ್ನ ಎಲ್ಲರೂ ಬಿಟ್ಟಿರೋನ್ನ ಆಯ್ಕೊಳೋದು ಇವರು. ಮೇನ್ ಒಳ್ಳೆ ಪ್ಲೇಯರ್ಗಳು ಕಮ್ಮಿಗೆ ಹೋಗ್ತಾರೆ, ಅವ್ರನ್ನ ಬೈ ಮಾಡಲ್ಲ. ಏನಕ್ಕೆ ಬೈ ಮಾಡಲ್ಲ ಅಂದರೆ ಇವ್ರು ಚಾನ್ಸ್ ಕೊಡ್ಬೇಕು ಅವ್ರಿಗೆಲ್ಲ. ಇವಾಗ ಬೇರೆ ಟೀಮ್ ಅವ್ರು ಬೇಡ ಅಂತ ತಳ್ತಾರೆ ಗೊತ್ತಾ, ನೀನು ಬಾ ಅಂತ ಹಾಕುವಂತಾರೆ, ಅವ್ರು ನೀಟಾಗಿ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ ಇವ್ರನ್ನ, ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟು ಆರ್ ಸಿ ಬಿ ಗೆಲ್ತಾರೆ ಈ ಸಲ ಮೋಸ್ಟ್ಲಿ 100%. 18 ಅಲ್ವಾ ಕೊಹ್ಲಿ ಜರ್ಸಿ ನಂಬರು, ಕೊಹ್ಲಿಗೋಸ್ಕರ ಗೆದ್ದೆ. ನಾನು ಪಕ್ಕ ಡಯಟ್ ಫಂಡ್ ಕೊಹ್ಲಿಗೆ 100ಗೆ 1,00,000% ಈ ಸಲ ಆರ್ ಸಿ ಬಿ ಹೊಡಿತಾರೆ. ಹೊಡೆದಿಲ್ಲ ನೆಕ್ಸ್ಟ್ ವರ್ಷ ಇದನ್ನೇ ಹೇಳ್ತೀರಿ, ಏನು ತೊಂದರೆ ಇಲ್ಲ ಅದರಿಂದ. ಅಷ್ಟೇ ಅಲ್ಲ, ಹಿಂದೆ ಕೂಡ ಯಾವುದೋ ಇದೇ ರೀತಿಯಾಗಿ ಮ್ಯಾಜಿಕ್ ನಂಬರ್ ಒಂದು ಪ್ಲೇ ಆಫಿಗೆ ಹೋಗ್ಬೇಕಾದ್ರೆ 27 ಈ ಥರದ್ದು ಒಂದು. ಈ ಸಲ 17, ಅಂದರೆ ಜರ್ಸಿ ನಂಬರು 18, ಕೊಹ್ಲಿ ಅವರು ಅಂದರೆ ಲಾಸ್ಟ್ ಕಪ್ ಹೊಡ್ಕೊಡ್ತಾರೆ ಕೊಹ್ಲಿ ಅವರು. 100ಗೆ 1,00,000% ಈ ಸಲ ಹೊಡಿತಾರೆ. 100% ಆಗೇ ಆಗುತ್ತೆ. ಎಂದಿಗೆ ಅಂದರೆ ಅವ್ರ ಹತ್ರ ಆಟ ಇದೆ, ಅವರೊಬ್ಬರೇ ಆಡ್ತಾರೆ. ಇನ್ನು ಮಿಕ್ದವ್ರು ಸ್ವಲ್ಪ ಸಪೋರ್ಟ್ ಕೊಡಬೇಕು. ಒಂದು ಟೀಮ್ ಅಂದರೆ 11 ಜನ ಆಡಬೇಕು, 2-3 ಜನ ಆಡಿದ್ರೆ ಟೀಮ್ ಗೆಲ್ಲಲ್ಲ ಅಲ್ವಾ. ಅದನ್ನು ಚೆನ್ನಾಗಿ ಅವ್ರು ಡೆವಲಪ್ ಮಾಡಬೇಕು ಅಷ್ಟೇ. ಈ ಸಲ ಗೆಲ್ತಾರೆ, ಈ ಸಲ ಕಪ್ ನಮ್ಮದೇ. ಸರ್, ನೀವು ಹೇಳಿ, ಈಗ ಆಕ್ಷನ್ನಲ್ಲಿ ಒಂದಷ್ಟು ಪ್ಲೇಯರ್ಸ್ನ ಪರ್ಚೇಸ್ ಮಾಡಿದ್ದಾರೆ, ಒಂದಷ್ಟು ಪ್ಲೇಯರ್ಸ್ನ ರಿಟೈನ್ ಮಾಡಿದ್ದಾರೆ, ಈಗ ಇನ್ನೂ ಪ್ಲೇಯರ್ಸ್ನ ತಗೋತಾ ಇದ್ದಾರೆ. ಅಂದರೆ ನಿಮಗೆ ಸಮಾಧಾನ ಇದೆಯಾ ಆರ್ ಸಿ ಬಿ ತಂಡ ಈ ಸಲ ಅನ್ನೋದು? ಮೇಡಮ್, ಇವಾಗ ಅವ್ರು ತೊಗೊತಾ ಇದ್ದಾರೆ ಅಂದರೆ ಆಡೋರ್ನೇನೆ ತೊಗೊತಾರಲ್ವಾ. ಅವ್ರು ಸುಮ್ಮನೆ ಪಾಪ ಅವರು ಎಷ್ಟು ವರ್ಷ ಪ್ರಾಕ್ಟೀಸು ಎಫರ್ಟ್ ಎಲ್ಲ ಹಾಕಿರ್ತಾರೆ. ಯಾರಿಗೆ ಗೊತ್ತು, ನೋಡೋಣ. ಅವ್ರ ಕೈಲೂ ಆಟ ಇರ್ಬೋದು, ಮ್ಯಾಜಿಕ್ ಇರ್ಬೋದು. ಗೆದ್ರೆ ಗೆಲ್ಲಿ, ಹೋಪ್ ಅಷ್ಟೇ. ಆದರೂ ನಮ್ಮ ಕನ್ನಡಿಗರು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇರಬೇಕು ಅನ್ನೋದು ಕನ್ನಡಿಗರಿಗೆ ತುಂಬಾ ಇಷ್ಟ. ಆದರೆ ಈ ಸಲ ಮಿಸ್ ಆಗಿದೆ. ಆ ಪ್ಲೇಯರ್ಗೂ ಇರಬೇಕು, ಆರ್ ಸಿ ಬಿ ಟೀಮಲ್ಲಿ ಇರಬೇಕು ಅಂತ ನಾವು ಅಂದ್ಕೊಂಡ್ರೆ ಸಾಲದು. ಅವ್ರಿಗೆ ಅನ್ಸ್ಬೇಕಲ್ವಾ. ಅವ್ರಿಗೆ ಅನ್ಸೋ ಥರ ನೀವೇನೋ ಒಂದು ನೋಡಿ ಅವ್ರಿಗೆ ತೋರಿಸಿ, ಅವ್ರಿಗೆ ಅನ್ಸ್ದಾಗ ನೋಡೋಣ, ಬರ್ಬೋದು. ನಿಮ್ಮ ಹೆಸರು? ಗಗನ್ ಅಂತ. ಇವಾಗ ಆರ್ ಸಿ ಬಿ ಆಕ್ಷನ್ ನಡೀತಾ ಇದೆ, ಒಂದಷ್ಟು ಪ್ಲೇಯರ್ಸ್ನ ತೊಗೊಂಡಿದ್ದಾರೆ. ಹ್ಯಾಸಲ್ವುಡ್ ಆಗಿದ್ದಾರೆ, ರಜತ್ ಪತಿದಾರ್ ಇದ್ದಾರೆ, ವಿರಾಟ್ ಕೊಹ್ಲಿ ಅವರಿದ್ದಾರೆ. ಈಗ ಒಂದು ಟೀಮ್ ಫಾರ್ಮೇಷನ್ ಅನ್ನೋದು ನಡೀತಾ ಇದೆ. ಈಗ ಭುವನೇಶ್ವರ್ ಕುಮಾರ್ ಅವ್ರನ್ನ ಕೂಡ ತೊಗೊಂಡಿದ್ದಾರೆ, ಅವರು ಒಂಥರ ಪ್ಲಸ್ ಪಾಯಿಂಟೇ. ಆದರೂ ರಾಹುಲ್ ಅವ್ರನ್ನ ಬಿಡಬಾರ್ದಿತ್ತು ಅನ್ನೋದು ಕನ್ನಡಿಗರ ಅಳಲು. ಆ್ಯಕ್ಚುಲಿ ಕನ್ನಡಿಗರಿಂದ ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯರ್ ಒಂದು ಅಭಿಮಾನಿಯಾಗಿದ್ದು ಹೇಳ್ತೀನಿ, ಫ್ಯಾನ್ಸ್ಗೊಂದು ರೆಸ್ಪೆಕ್ಟ್ ಕೊಡಬೇಕು. ಬಿಕಾಸ್ ಆಫ್ ಫ್ಯಾನ್ಸ್ ಇಂದಾನೇ ಕ್ರಿಕೆಟ್ ಇದೆ, ಓಕೆನಾ. ಒಂದು ಆಟ್ ಫೀಲಾಗಿ ಬರೋದು ನಮ್ಮ ಕನ್ನಡದವರು, ನಮ್ಮ ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಗೆಲ್ತಾರೋ ಬೀಳ್ತಾರೋ ನಾವು ಯಾವಾಗಲೂ ಹಿಂದೆ ಇರ್ತೀವಿ ಅಭಿಮಾನಿಯಾಗಿ. ಬಟ್ ಕೆ ಎಲ್ ರಾಹುಲ್ನ ತೆಗ್ದಿರ್ಬೋದು, ಯಾವುದ್ಯಾವುದೋ ಪ್ಲೇಯರ್ಗೆ 15-20 ಕೋಟಿ ಎಲ್ಲ ಕೊಟ್ಟು ತಗೊಳ್ತಾ ಇದ್ದಾರೆ. ನಮ್ಮ ಹುಡುಗರಿಗೆ ನಂಬಿಕೆ ಇಟ್ಟು ಆಡಿದ್ರೆ ಅವರು ಇನ್ನೂ ಚೆನ್ನಾಗಿ ಆಡಿ ಈ ವರ್ಷ ಅಲ್ಲ ನೆಕ್ಸ್ಟ್ ವರ್ಷವೂ ಕಪ್ ಗೆದ್ಕೊಳ್ತಾರೆ.
ಕಪ್ಪಿಗಿಂತ ಮನ್ಸು ಗೆಲ್ತಾರೆ. ಅದನ್ನು ಬಿಟ್ಟಿದ್ದು ತುಂಬ ಶಾಕಿಂಗ್ ಆಗಿದೆ. ಯಾಕಂದರೆ ಏನು ಹೇಳೋದು, ಅಭಿಮಾನಿಗಳು ಎಲ್ಲರೂ ಕೆ ಎಲ್ ರಾಹುಲ್ ಬೇಕು 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 ಅಂತಾರುವಾಗ ಅದು ಬೋರ್ಡ್ ಅದು ಅವ್ರ ಕಮಿಟಿಗೆ ಏನು ಪ್ಲ್ಯಾನು ಏನು ಥಿಂಗು ಏನಂತ ಗೊತ್ತಿಲ್ಲ. ಆ್ಯಸ್ ಎ ಟೈಮ್ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಪ್ಲೇಯರು, ವರ್ಲ್ಡ್ ಕ್ಲಾಸ್ ಪ್ಲೇಯರು ನಮ್ಮ RCBಯಲ್ಲಿ ಇದ್ದಾರೆ. ಅವರು ಒಬ್ಬರೇ ತೊಗೊಂಡೋಗೋಕ್ಕಾಗಲ್ಲ. ಬಟ್ ಇಷ್ಟು ವರ್ಷ ತೊಗೊಂಡೋಗಿ ಇಷ್ಟು ಬೆಳೆಸಿದ್ದಾರೆ ಟೀಮ್ನ. ಅವ್ರು ಇರೋ ತನಕ ಒಂದು ಕಪ್ ಹೊಡಿಬೇಕು, ನಮ್ಮ RCBಗೆ ಒಂದು ಕಪ್ ಹೊಡಿಬೇಕಂತ ಒಂದು ಆಸೆ ಇದೆ. ನಮ್ಮ ಆಸೆ ಇಲ್ಲ, ಇಡೀ ಪ್ರಪಂಚದಲ್ಲೇ ಇದೆ. ನಾವು ಬೆಂಗಳೂರವರು ಬೆಂಗಳೂರು ಸಪೋರ್ಟ್ ಮಾಡ್ತೀವಿ. ಇದೇ RCB ವಿರಾಟ್ ಕೊಹ್ಲಿಗೋಸ್ಕರ ಪ್ರಪಂಚನೇ ಸಪೋರ್ಟ್ ಮಾಡುತ್ತೆ. ಎಲ್ಲೋದ್ರೂ ಧೋನಿಗೆ ಮತ್ತು ಕೊಹ್ಲಿಗೆ ಅಭಿಮಾನಿಗಳು ಇದ್ದಾರೆ. ಆ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಕೆ ಎಲ್ ರಾಹುಲ್ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ರೆ, ಚಾನ್ಸ್ ಕೊಡೋದಿಲ್ಲ, ಅವರು ಬಂದಿದ್ರೇ ಅಲ್ಲಿ 10 ಲಕ್ಷ ಜನ ಸೇರೋದು, ಇನ್ನೊಂದು 10 ಲಕ್ಷ ಎಕ್ಸ್ಟ್ರಾನೇ ಸೇರಿರ್ತಾರೆ. ಗ್ರೌಂಡ್ ಈಚೆಯಿಂದ ಸಪೋರ್ಟ್ ಮಾಡೋರು ಇದ್ದಿರ್ತಾರೆ. ಅಷ್ಟು ಅಭಿಮಾನಿಗಳು ಇದ್ದಾರೆ, ಅಷ್ಟು ಸಪೋರ್ಟ್ಸ್ ಇದೆ. ಪ್ಲೀಸ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು, ಅಟ್ಲೀಸ್ಟು ದೇವದತ್ ಪಡಿಕಲ್ ಅನ್ಸೋಲ್ಡ್ ಆಗಿದ್ದಾರೆ. ಅವ್ರು ಒಂದು ಬೇಸ್ ಪ್ರೈಸಲ್ಲಿ ತೊಗೊಂಡಿದ್ರು, ನಮ್ಮ ಕನ್ನಡಿಗರು ಅಂತ ಒಂದು ಖುಷಿ ಇರ್ತಾಯಿತ್ತು. ಅವ್ರನ್ನೂ ಬಿಟ್ಟಿದ್ದೀರಾ. ಸೊ ಅಭಿಮಾನಿಗಳಿಗೆ ರೆಸ್ಪೆಕ್ಟ್ ಕೊಡಿ, ನಮ್ಮ RCBನ ಗೆಲ್ಸಕ್ಕೆ ಇದು ಮಾಡಿ ಪ್ಲೀಸ್. ನಾವು ಒಂದೊಂದು ಸತಿನೂ ಸೋತ್ರು ನಾವು ಬೇರೆ ಸ್ಟೇಟ್ಗೆ ಆಂಧ್ರಗೋ ತಮಿಳ್ನಾಡಿಗೋ ಹೋದಾಗ ನಿಮ್ಮ RCB ಏನಂತಾರೆ, ನಾವು ತಲೆ ಬಗ್ಗಿಸ್ಬೇಕಾಗಿದೆ. ಬಟ್ ಹೃದಯದಲ್ಲಿ ಆ ವೆರಿ ಇದೆ. ಅದು ನಮಗಿರೋ ವೆರಿ ಸ್ವಲ್ಪ ನಿಮಗೂ ಇದ್ದಿರೋ ಕೆ ಎಲ್ ರಾಹುಲ್ನ ಬಿಟ್ಟಿರಬಾರ್ದು. ನಮಗೆ ಆ ಥರ ಒಂದು ಸಿಚುವೇಷನಲ್ಲಿ ಬಂದಿದ್ದ ತಕ್ಷಣ ಏನು ಅನ್ನಿಸ್ತಾ ಇದೆ ಗೊತ್ತಾ, ಇಲ್ಲೇ ನಾವು ಸೋತೋಗ್ಬಿಟ್ವೋ, ಆ್ಯಕ್ಷನಲ್ಲೇ ಸೋತೋಗ್ಬಿಟ್ವೋ. ನನ್ನ ಆಸೆ ಇಲ್ಲ, ಇಲ್ಲಿ ಕನ್ನಡದವ್ರ ಆಸೆ ಅದೇ, ಕೆ ಎಲ್ ರಾಹುಲ್ನ ಬಿಟ್ಬಿಟ್ರೆ ಅಂತ. ತುಂಬ ಡಿಸಪಾಯಿಂಟಿಂಗ್ ಆಗಿದೆ. ಬಟ್ ವಿ ಸಪೋರ್ಟ್ ಫಾರ್ RCB ಫಾರ್ ಎವರ್. ಸರ್, ಈಗ ಒಂದು ಟೀಮ್ ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಮ್ಯಾನೇಜ್ಮೆಂಟ್ ಕೂಡ ಆಕ್ಷನಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ನ ಕೂಡ ತಗೋತಾ ಇದ್ದಾರೆ. ಹೇಗೆ ಅನಿಸುತ್ತೆ ಅಂದರೆ ಈ ಟೀಮ್ ಫಾರ್ಮೇಷನ್ ನಿಮ್ಗೆ ಎಷ್ಟು ಸಮಾಧಾನ ತಂದಿದೆ, ಎಷ್ಟು ಅಸಮಾಧಾನ ಇದೆ? ಮೇಡಮ್, ಆ್ಯಕ್ಚುಲಿ ನಾವು ಸಣ್ಣ ಪುಟ್ಟ ಮಾಡೋ ಟೀಮ್ಗೆ ನಾವು ತುಂಬ ಯೋಚನೆ ಮಾಡ್ತೀವಿ. ಓಕೆ, ಎಲ್ಲರೂ ಗೆಲ್ಲಕ್ಕಂತಲೇ ನೋಡ್ತಾರೆ. ಅವ್ರ ಆಪ್ಷನ್, ಅವ್ರ ಥಿಂಕಿಂಗ್ ಮೈಂಡ್ಸೆಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಬಟ್ ನಮಗೆ ಒಂದು ಬೇಸಿಕ್ ಕ್ರಿಕೆಟ್ ನೋಡೋರಿಗೆ ಗೊತ್ತಾಗುತ್ತೆ, ಇವರು ಇದ್ದರೆ ಒಂದು ಸ್ಲಾಟ್ ಇರುತ್ತೆ, ಇವ್ರು ಇದ್ದರೆ ಈ ಕಾಂಬಿನೇಷನ್ ಇರುತ್ತೆ. ವಿರಾಟ್ ರಾಹುಲ್ ಒಂದು ಕಡೆ ಇದ್ರೇ ಅದು ಒಂಥರ ಮ್ಯಾಜಿಕ್ ಇದ್ದಂಗೆ. ಆ ಮ್ಯಾಜಿಕ್ನ ಮಿಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಭಿಮಾನಿಗಳಿಗೆ ರೆಸ್ಪೆಕ್ಟ್ ಮಾಡಿ, ಅಭಿಮಾನಿಗಳಿಗೆ ಜೊತೆಗಿರೋದು ಕಲ್ತ್ಕೊಳ್ಬೇಡಿ, ಓಕೆನಾ? ಅವ್ರಿಗೋಸ್ಕರ ಮಾಡಿ ಅಂತ ಹೇಳ್ತಾ ಇರೋದು. ಕೆ ಎಲ್ ರಾಹುಲ್ ಮಸ್ಟ್ ಇರಬೇಕಾಗಿತ್ತು. ಡಿಸಪಾಯಿಂಟಿಂಗ್ ಆಗಿದೆ ಮೇಡಮ್, ಟು ಬಿ ಆನೆಸ್ಟ್ ಡಿಸಪಾಯಿಂಟಿಂಗ್ ಆಗಿದೆ. ಅಲ್ಲಿ ಹೋಗಿ ಏನೇ ಕಿಚ್ಚಿದ್ರು ವಿರಾಟ್ ಒಬ್ರಿಗೋಸ್ಕರನೇ ಇಷ್ಟು ಜನ ಇದ್ದೀವಿ, ವಿರಾಟ್ ಕೊಹ್ಲಿ ಒಬ್ರಿಗೋಸ್ಕರನೇ ಇಷ್ಟು ಜನ ಇದ್ದೀವಿ. ಅವರು ಸಪೋಸ್ ಏನಾದರೂ ಅವರು ಡಿಸಪಾಯಿಂಟ್ ಆಗಿ ಹಾರ್ಟ್ ಬ್ರೇಕ್ ಆಗಿ ಹೋಗ್ಬಿಟ್ರು ಅಂದರೆ ನಮ್ಮ RCB ಏನಿಲ್ಲ, ಬರೀ CB ಅಂತ ಖಾಲಿಯಾಗಿರುತ್ತೆ. ಪ್ಲೀಸ್ ರೆಸ್ಪೆಕ್ಟ್ ಕೊಡಿ. ನಿಮ್ಮ ಹೆಸರು ಸರ್? ಮಹೇಶ್ ಬಾಬು. ಎಲ್ಲ ಪಾಯಿಂಟ್ಸ್ ಹೇಳಿದರು. ಸೊ ಒಂದೇ ಒಂದು ಏನಂದರೆ, ಇವಾಗ ನಮ್ಮ ಔಟ್ ಆಫ್ 14 ಮ್ಯಾಚಸ್ 7 ಮ್ಯಾಚಸ್ ನಮ್ಮ ಬೆಂಗಳೂರಲ್ಲೇ ಇರುತ್ತೆ. ಸೊ ನಮ್ಮ ರಂಜಿ ಇದರಲ್ಲೇ ಬಂದು ತುಂಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ, ಮನೀಶ್ ಪಾಂಡೆ ಆಗಲಿ, ಕರುಣ್ ನಾಯರ್ ಆಗಲಿ. ಸೊ ಅವ್ರನ್ನೆಲ್ಲ ಇಕ್ಕೊಂಡ್ರೆ ಇವಾಗ ಫ್ರಾಂಚೈಸ್ ಬೇರೆ ಕಡೆ ಮ್ಯಾಚಸ್ ಬಂದರೆ ಇವರು ಏನು ಮಾಡ್ತಾರೆ, ಫಾರಿನ್ ಪ್ಲೇಯರ್ಸ್ ಎಲ್ಲ ಹೋಗ್ಬಿಡ್ತಾರೆ. ವಿತ್ ಅಡಾಪ್ಟ್ ಇಂಡಿಯನ್ ಕಂಡೀಷನ್ಸ್ಗೆ ಇವ್ರು ಸೂಟ್ ಆಗ್ತಾರೆ. ಸೊ ಆ ಬೆಂಚ್ನ ಸ್ಟ್ರಾಂಗ್ ಮಾಡಿಬಿಟ್ಟು ಬೌಲರ್ಸು ಆಗಲಿ, ಲಾಸ್ಟ್ ಟೈಮ್ ವೈಶಾಖ್ ಅಂತ ಒಬ್ಬರು ಬಂದರು, ಇಂಡಿಯನ್ ಅದೇ ನಮ್ಮ ಕರ್ನಾಟಕ ಬೌಲರ್, ಇವಾಗ ಅವ್ರು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಆ ಥರ ನೆಟ್ ಬೌಲರ್ಸ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ, ನಮ್ಮ ಸ್ವಲ್ಪ ಬೆಂಚ್ ಸ್ಟ್ರೆಂತ್ ಸ್ಟ್ರಾಂಗ್ ಮಾಡಿದರೆ, ಸೊ ಔಟ್ ಆಫ್ 14 ಇನಿಷಿಯಲಿ ಇವಾಗ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಚಾನ್ಸಸ್ ಪ್ಲೇ ಆಫ್ಗೆ ಈಸಿಯಾಗಿ ಬರೋಕ್ಕೂ ಅದೇ ಒಂದಿದೆ. ಮತ್ತು ಪ್ರೆಷರ್ ಬಂದ್ಬಿಟ್ಟು ಇನಿಷಿಯಲ್ ಟಾಪ್ ಆರ್ಡರ್ ಹತ್ರ ಕೊಡ್ತಾರೆ, ಮತ್ತು ಪವರ್ ಪ್ಲೇಲಿ ರನ್ ಲೀಕ್ ಮಾಡ್ತಾರಲ್ಲ, ಇದೆಲ್ಲ ಸ್ಟ್ರಾಟಜಿ ಅವ್ರು ಕುತ್ಕೊಂಡು ಮಾಡ್ತಾರೆ. ಬಟ್ ನಾವು ನಮ್ಮ ಕಡೆಯಿಂದ ಹೇಳ್ಬೋದು, ಅವ್ರು ಇನ್ನೂ ಸ್ವಲ್ಪ ಆಲೋಚನೆ ಮಾಡಿ ಬೇರೆ ಹೆಂಗೆ ಪಿಚ್ ಅಡಾಪ್ಟ್ ಆಗೋದು, ಹೆಂಗೆ ಏನು ಮಾಡೋದು, ಹೋಮ್ ಗ್ರೌಂಡಲ್ಲಿ ಇದ್ದರೆ ಹೆಂಗೆ ನಾವು ಹೆಂಗೆ ಗೆಲ್ಲಬೇಕು. ಸೊ ಆ ಥರ ಪ್ಲೇಯರ್ಸ್ ಅಕಾರ್ಡಿಂಗ್ ಟು ದ ಗ್ರೌಂಡು ಸಿಚುವೇಶನ್ ಡೈಮೆನ್ಷನ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ರಿಸಲ್ಟ್ ಬರ್ಬೋದು ಅಂತ ನಮ್ಗೆ ಐಡಿಯಾ ಇದೆ ಮೇಡಮ್, ಅಷ್ಟೇ. ಸರ್, ಅಂದರೆ ಮೊಹಮ್ಮದ್ ಸಿರಾಜ್ ಅವ್ರನ್ನ ಕೂಡ ಬಿಟ್ಕೊಟ್ಬಿಟ್ರು ಅನ್ನೋದು ಬೇಜಾರಿದೆ ತುಂಬ ಜನಕ್ಕೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಕರೆಂಟಲ್ಲಿ ಇವಾಗ ತುಂಬ ಫಾರ್ಮಲ್ಲಿದ್ದಾರೆ ಅವರು. ಸೊ ಬಿಕಾಸ್ ಆಫ್ RCBನ ಅವ್ರು ಇಂಡಿಯಾನೂ ರೆಪ್ರೆಸೆಂಟ್ ಮಾಡಿದ್ರು, ಮೀನ್ಸ್ ಆಲ್ಮೋಸ್ಟ್ ಚಾನ್ಸಸ್ ಅಲ್ಲಿಂದನೇ ಬಂತು. ಸೊ ಫಾಸ್ಟ್ ಬೌಲರ್ಸು ಇವ್ರು ಗೊತ್ತಿಲ್ಲ ಯಾಕೆ ಏನಂತ, ದಯಲ್ ಅವರು ಇದ್ದಾರೆ. ಇನ್ನೊಂದು ಕಾಂಬಿನೇಷನ್ ಲೈಕ್ 2 ಲೆಫ್ಟ್ ಆರ್ಮ್ ಬೌಲರು, 2 ಸೀಮರ್ಸ್ ಆಗಿರಲಿ, ಮತ್ತು ಸ್ಪಿನ್ನರ್ಸ್ ಒಂದಿಬ್ಬರು, ಈ ಥರ ಲೈಕ್ ಮಲ್ಟಿಪಲ್ ಆಲ್ರೌಂಡರ್ಸು ಇದ್ದಿದ್ರೆ ಸ್ವಲ್ಪ ಇನ್ನೂ ನಮಗೆ ಚಾನ್ಸಸ್ ಇರ್ತಾಯಿತ್ತು. ಎಕ್ಸಾಂಪಲ್ ಇವಾಗ ಮುಂಬೈ ನೋಡಿ, CSK ನೋಡಿ, ಅವ್ರದ್ದೆಲ್ಲ ಹಂಗೆ ಮೋಸ್ಟ್ ಆಫ್ ದ ಎಕ್ಸ್ಪೀರಿಯನ್ಸು ಅಲಾಂಗ್ ವಿತ್ ದ ಕಾಂಬಿನೇಷನ್ ಇದೆ. ಸೊ ಅಡಾಪ್ಟಬಿಲಿಟಿ ಸ್ವಲ್ಪ ಕಡಿಮೆ ಇದೆ ನಮ್ಮದ್ರಲ್ಲಿ. ಅವರು ಯೋಚನೆ ಮಾಡಬೇಕು, ಈ ವಿಡಿಯೋ ಎಲ್ಲ ಅವ್ರು ರೀಚ್ ಆದರೆ ಸೊ ಮೋಸ್ಟ್ಲಿ ಅವ್ರಿಗೆ ಇನ್ನೂ ಚಾನ್ಸಸ್ ಇದ್ದರೆ ಏನಾದರೂ ನಮ್ಮ ಟೀಮ್ನ ತುಂಬ ಸ್ಟ್ರಾಂಗ್ ಮಾಡ್ಬೋದು ಅನಿಸುತ್ತೆ. ಸರ್, ಇನ್ನೊಂದು ಏನಪ್ಪ ಅಂತಂದರೆ, ಈಗ ಲಿವಿಂಗ್ ಸ್ಟೋನ್ನವರಾಗಿರ್ಬೋದು ಅಥವಾ ಹೆಝಲ್ವುಡ್ನವರಾಗಿರ್ಬೋದು ಮತ್ತು ಫಿಲಿಪ್ ಸಾಲ್ಟ್ ಆಗಿರ್ಬೋದು, ಇವ್ರನ್ನೆಲ್ಲ ತೊಗೊಂಡಾಗ ನಮ್ಮ RCB ಅವರು ಎಷ್ಟೋ ಕೋಟಿಗಳನ್ನ ಇನ್ವೆಸ್ಟ್ ಮಾಡಿದ್ರು. ಅದ್ರ ಬದಲು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ನ ತೊಗೋಬೇಕಿತ್ತು ಅನ್ನೋದು ಕೂಡ ಸಾಕಷ್ಟು ಕೇಳಿ ಬಂತು. ಇದಕ್ಕೇನು ಹೇಳ್ತೀರಾ?
ಎಕ್ಸಾಕ್ಟ್ಲಿ ಮೇಡಮ್. ಬಟ್ ಅದು ಓವರಾಲ್ ನಾವು ನೋಡ್ತಾ ಇದ್ದೀವಿ. ಬಟ್ ಇನ್ ಡೆಪ್ತು ಮೀಟಿಂಗಲ್ಲಿ ಅವ್ರ ಡಿಸ್ಕಷನ್ ಏನಾಗಿದೆ ನಮ್ಗೆ ಗೊತ್ತಿರಲ್ಲ. ಸೊ ಸರ್ಟೈನ್ ಲಿಮಿಟ್ ಇದ್ದಿರ್ಬೋದು, ಇಷ್ಟೇ ಬಡ್ಜೆಟ್ ಅಂತ ಒಂದು ಇದ್ದಿರುತ್ತಲ್ವ. ಸೊ ಅದು ಇನ್ ಹೌಸಲ್ಲಿ ಅವ್ರು ಏನು ಮಾತಾಡಿದ್ದಾರೆ ನಮ್ಗೆ ಗೊತ್ತಾಗಲ್ಲ. ಬಟ್ ಅವ್ರನ್ನ ಬಿಟ್ಟಿದ್ದು ಬಂದ್ಬಿಟ್ಟು ಅದು ಆ್ಯಕ್ಚುಲಿ ಅದು ತುಂಬ ಡಿಸಪಾಯಿಂಟಿಂಗ್. ಬಿಕಾಸ್ ಇಂದ ಬೆಂಗಳೂರಲ್ಲಿ ಬಂದು ಮ್ಯಾಚ್ ಆಡಿದಾಗ ಅವರೇ ಹೊಡೆದ್ರೆ ಅದು ಬ್ಯಾಕ್ ಫೇರ್ ಆಗುತ್ತೆ ನಮಗೆ ಮತ್ತೆ. ಸೊ ಅದನ್ನು ಆಲೋಚನೆ ಮಾಡ್ಬೋದಾಯ್ತು ಅವರು. ಪ್ರಾಬ್ಲಿ ನೆಕ್ಸ್ಟ್ ಯಾರಾದರೂ ಕರ್ನಾಟಕ ಪ್ಲೇಯರ್ಸ್ ಇನ್ ಕೇಸ್ ಯಾರಾದರೂ ಬಂದರೆ ಆಪ್ಷನಲ್ಲಿ ತೊಗೊಂಡ್ರೆ ಸ್ವಲ್ಪ ನಮ್ಗೆ ಚೆನ್ನಾಗಿ ಒಳ್ಳೆಯದಾಗಿರುತ್ತೆ. ನೋಡಿದ್ರಲ್ಲ RCB ಅಭಿಮಾನಿಗಳು ಅವರ ಅಭಿಪ್ರಾಯನ ಹೇಗೆಲ್ಲ ವ್ಯಕ್ತಪಡಿಸಿದ್ರು ಅಂತ ಹೇಳಿ. ಹೌದು, KL ರಾಹುಲ್ ಅವ್ರನ್ನ ತಗೋಬೇಕಿತ್ತು, ಆದರೂ ತಗೊಳ್ಳೋದ್ರಲ್ಲಿ ನಮ್ಮ RCB ಮ್ಯಾನೇಜ್ಮೆಂಟ್ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದೆ. ಹಾಗೆ ನಾವು RCB ಇನ್ನೂ ಎಷ್ಟೇ ವರ್ಷಗಳ ಕಾಲ ಕಪ್ ಗೆದ್ದಿಲ್ಲ ಅಂದರೂ ನಾವು ಸಪೋರ್ಟ್ ಮಾಡ್ತಾನೆ ಇರ್ತೀವಿ, ಅವ್ರ ಮೇಲೆ ನಮಗೆ ಪ್ರೀತಿ ಕಮ್ಮಿ ಆಗೋದಿಲ್ಲ ಅಂತ ಕೂಡ RCB ಅಭಿಮಾನಿಗಳು ಹೇಳಿರುವಂತಹ ಮಾತುಗಳು. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.